ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇವತ್ತು ಶನಿವಾರ. ಶನಿವಾರ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಏನು ಸ್ಪೆಷಲ್ ಅಂತ ಏನೂ ಮಾಡಲಿಲ್ಲ. ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡಿಬಿಡೋಣ ಅಂಥೇಳಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಪಾತ್ರೆ ಎಲ್ಲ ನೈಟಲ್ಲೇ ತೊಳೆದಿಟ್ಟಿರ್ತೀನಿ. ಪಾತ್ರೆ ಎಲ್ಲ ತೊಳೆದಿಟ್ರೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಹಾಗಾಗಿ ಪಾತ್ರೆ ಎಲ್ಲ ನೈಟಲ್ಲೇ ತೊಳೆದಿಟ್ಟೆ. ಇವಾಗ ಬೆಳಗ್ಗೆನೇ ಎದ್ದು ಬೆಳಗ್ಗೆ ಈ ತಂಪು ಗಾಳೀಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮನೆ ಹತ್ರ ಗುಬ್ಬಚ್ಚಿಗಳು ಮತ್ತು ಪಕ್ಷಿಗಳು, ಹಾಗೆ ನವಿಲು ಕೂಡ ಕೂಗೋದು ಬೆಳಗ್ಗೆನೇ ತುಂಬ ಇಂಪಾಗಿ ಕೇಳಿಸುತ್ತೆ. ವೆದರ್ ಕೂಡ ಬೆಳಗ್ಗೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ. ಗುಬ್ಬಚ್ಚಿಗಳು ತುಂಬಾ ಬರ್ತವೆ ಮನೆ ಹತ್ರ. ನನಗೆ ಕೆಲವೊಂದು ಸಲ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟೈಮ್ ಸಿಕ್ಕಿರೋಲ್ಲ. ಹಾಗಾಗಿ ಕ್ಯಾಪ್ಚರ್ ಮಾಡಿರಲ್ಲ. ಇವತ್ತು ಸ್ವಲ್ಪ ಬೆಳಗ್ಗೆ ಎದ್ದಾಗ ಟೈಮ್ ಇತ್ತು, ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಇಂಪಾಗಿರುತ್ತೆ ಒಂದು ಹಾಗೆ ಪಕ್ಷಿಗಳ ಚಿಲಿಪಿಲಿ ಇರ್ಬೋದು, ನವಿಲು ಕೂಗುವಂಥ ಒಂದು ಇದಿರ್ಬೋದು. ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಕೇಳಿಕೊಂಡು ನಾನು ಬಂದು ಫಸ್ಟಿಗೆ ಮಾಡೋದಂದರೆ ತಿಂಡಿ ಏನು ಮಾಡೋದು ಅನ್ನೋದೇ ತಲೆನೋವಾಗುತ್ತೆ ಬೆಳಿಗ್ಗೆ. ಇವತ್ತು ತಿಂಡಿ ಅಂತ ನಾನು ಸ್ಪೆಷಲಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ. ನನಗೂ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಬಟ್ ಚಪಾತಿ ಬೇಡ ಅಂತ ಅನ್ನಿಸ್ತು. ಮೊದಲು ಚಪಾತಿ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಆಮೇಲೆ ಯಾಕೋ ಚಪಾತಿ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡಿಬಿಡೋಣ, ಮಧ್ಯಾಹ್ನಕ್ಕೂ ಕೂಡ ರೈಸ್ ಆಗುತ್ತೆ. ಹಾಗೆ ಚಪಾತಿ ಮಾಡಿದ್ರೆ ಮಧ್ಯಾಹ್ನಕ್ಕೆ ಅವನಿಗೆ ಶನಿವಾರ ಆಗಿರೋದ್ರಿಂದ ಹಾಫ್ ಡೇ ಇರುತ್ತೆ ಸ್ಕೂಲು. 12:30ಗೆ ಬಂದುಬಿಡ್ತಾನೆ. ಬಂದಮೇಲೆ ಅವನಿಗೆ ಚಪಾತಿ ಒಂದೇ ತಿಂದರೆ ಆಗಲ್ಲ ಅಂಥೇಳಿ ರೈಸು ಕೂಡ ಬೇಕಾಗತ್ತೆ. ಸುಮ್ಮನೆ ಅದಕ್ಕೆ ಚಪಾತಿ ಏನು ಬೇಡ, ರೈಸೇ ಮಾಡಿಬಿಡೋಣ 2 ಟೈಮ್ಗೂ ಅಂದ್ಬಿಟ್ಟು ರೈಸಿಗೆ ಇಡ್ತಾಯಿದ್ದೀನಿ. ರೈಸು ಇನ್ನೂ ಇಟ್ಟಿಲ್ಲ, ಇಡಬೇಕು. ಫಸ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಕ್ಲೀನಾಗಿ ಹಚ್ಕೊಂಡ್ಬಿಟ್ರೆ ಆನಂತರ ರೆಡಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಇವಾಗ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ತುಂಬ ಖುಷಿಯಾಗಿರೋವಂಥ ವಿಷಯ, ತುಂಬಾ ಖುಷಿ ಆಯಿತು. ಆ ವಿಷಯದ ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಮಾತಾಡಬೇಕು. ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಸುಮಾರು ಇನ್ನೇನು 9-10 ತಿಂಗಳಾಗ್ತಾ ಬರ್ತಾ ಇದೆ ಅನ್ಕೋತೀನಿ. ಮೋಸ್ಟ್ಲಿ ಒಂದು 7 ತಿಂಗಳಾಗಿದೆ ಅನ್ಕೋತೀನಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಲಾಸ್ಟು ನವಂಬರಲ್ಲಿ ನಾನು ಚಾನಲ್ನ ಶುರು ಮಾಡಿದ್ದು. ಇದಕ್ಕೂ ಮುಂಚೆ ಒಂದು 2-3 ಚಾನಲ್ಗಳನ್ನ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದರಲ್ಲಿ ಈ ಚಾನಲ್ಗೆ ಬರ್ತಾ ಇರೋವಂಥ ರೆಸ್ಪಾನ್ಸ್ ಕೂಡ ಆ ಚಾನಲ್ಗಳಲ್ಲಿ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ 1 ಇಯರ್ ಆದರೂ ಕೂಡ ಒಂದು ವ್ಯೂಸ್ ಹೋಗ್ತಿರ್ಲಿಲ್ಲ ಮತ್ತು ಸಬ್ಸ್ಕ್ರೈಬರ್ ಆಗ್ತಿರಲಿಲ್ಲ. ನನಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಜಾಸ್ತಿ. ಅಂದರೆ ಕಾಯುವಂಥ ತಾಳ್ಮೆ ಇಲ್ಲ ನನಗೆ, ತಾಳ್ಮೆ ತುಂಬಾ ಕಮ್ಮಿ ನನಗೆ. ಹಾಗಾಗಿ ಏನು ಮಾಡ್ತಿದ್ದೆ, ನನಗೆ ತಾಳ್ಮೆ ಇಲ್ಲದೆ ಇರೋದ್ರಿಂದ ನಾನು 2-3 ಚಾನಲ್ಲು ಹಾಗೆ ತುಂಬ ಬೇಜಾರಾಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಚಾನಲ್ಗಳನ್ನ. ಯಾಕಂದರೆ ಯಾವುದೇ ಥರ ನಾನು ಏನೇ ಪ್ರಯತ್ನ ಮಾಡಿದ್ರೂ ಯಾವುದೇ ಥರ ಫಲ ಸಿಗ್ತಾಯಿಲ್ಲ ಅಂತಲೂ ಕೂಡ ತುಂಬಾ ಬೇಜಾರಾಗಿದ್ದೆ. ಹಾಗೆ ನೆಕ್ಸ್ಟು ನಾನು ಮಾಡಿರೋಂಥ ಕೆಲವೊಂದು ತಪ್ಪುಗಳು, ಅಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ನಾನು ವಿಡಿಯೋ ಅಂದರೆ ಅಪ್ಲೋಡ್ ಮಾಡೋ ರೀತಿ, ಅಂದರೆ ಅಪ್ಲೋಡ್ ಮಾಡೋ ವೇ ಏನಿದೆ ಅದು ಕರೆಕ್ಟಾಗಿ ಇರ್ತಾ ಇರಲಿಲ್ಲ. ಹಾಗಂತ ನಾನು ಫಸ್ಟ್ 1-2 ಚಾನಲ್ ಡಿಲೀಟ್ ಮಾಡಿದೆ. ಹಾಗೆ 3ನೇ ಚಾನಲ್ಲು ಯಾಕೋ ಗ್ರೋತ್ ಆಗ್ತಾಯಿಲ್ಲ. ನಾನು ಯಾವ ಹೆಸರಲ್ಲಿ ಚಾನಲ್ ಶುರು ಮಾಡಿದ್ರು ಕೂಡ ಯಾಕೋ ನನಗದು ಸರಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಯಾಕೋ ನನಗೆ ಯಾವುದೇ ಥರ ವ್ಯೂಸ್ ಬರ್ತಾಯಿಲ್ಲ ಮತ್ತು
ಯಾವುದೇ ಥರ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇರಲಿಲ್ಲ. ಸೊ 300-400 ವೀಡಿಯೋ ಮಾಡಿದ್ರು ಕೂಡ ಬರೀ ಒಂದು 200 ಸಬ್ಸ್ಕ್ರೈಬರ್ ಆಗೋದು ಹೆಚ್ಚು. ಸೊ ಆ ಥರ ಆಗ್ತಾಯಿತ್ತು. ಸೊ ಹಂಗಾಗಿ ನನಗೆ ಯಾಕೋ ತುಂಬ ಬೇಜಾರಾಗಿ ಒಂದು ಆಲ್ಮೋಸ್ಟ್ 2-3 ಚಾನಲ್ ಅಂತೂ ನಾನು ಡಿಲೀಟ್ ಮಾಡಿದ್ದೀನಿ. ನನ್ನ ಪ್ರಕಾರ 2 ಅಂತ ಅನ್ಕೋತೀನಿ, ಸರಿಯಾಗಿ ನೆನಪಿಲ್ಲ ಅದು ಕೂಡ. ಸೊ ಅದಾದಮೇಲೆ ನಾನಿಲ್ಲ ಪ್ರಯತ್ನ ಮಾಡಬೇಕು, ಸೊ ಬಿಡಬಾರ್ದು ಅಂತ ಮತ್ತೆ ಈ ಚಾನಲ್ನ ಶುರು ಮಾಡಿದೆ. ಸೊ ನನಗೆ ಏನಂದರೆ ಮೊದಲೇ ಹೇಳ್ದಂಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಸೊ ಹಾಗಾಗಿ ನಾನು ಆ ಚಾನಲ್ಗಳನ್ನ ಡಿಲೀಟ್ ಮಾಡಿದೆ. ಸೊ ಈ ಚಾನಲ್ಲು ನಾನು ಮತ್ತೆ ಫಸ್ಟಿಂದ ನಾನು ಎಲ್ಲದನ್ನು ಕಲಿತೆ. ಸೊ ಈ ಚಾನಲಲ್ಲಿ ನಾನು ಯಾವುದೇ ಥರ ಪ್ರಾಬ್ಲಮ್ ಮಾಡ್ಕೋಬಾರ್ದು. ಸೊ ಎಲ್ಲದನ್ನು ಫಸ್ಟಿಂದ ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ವಿಡಿಯೋ ಮಾಡಬೇಕು, ಯಾವ ಆ್ಯಂಗಲಲ್ಲಿಟ್ಟು ನಾನು ವಿಡಿಯೋ ಮಾಡಬೇಕು, ಸೊ ಎಲ್ಲದನ್ನು ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡು ಸುಮಾರು ಟೆಕ್ ಚಾನಲ್ಸ್ಗಳಿದ್ದಾವೆ. ಸೊ ಆ ಚಾನಲ್ಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಸಜೆಷನ್ ಕೊಡ್ತಾರಲ್ವ, ಸೊ ಆ ಸಜೆಷನ್ಗಳನ್ನೆಲ್ಲ ತಗೊಂಡು ನಾನು ಮತ್ತೆ ಚಾನಲ್ನ ಶುರು ಮಾಡಿದೆ. ಸೊ ಅದಕ್ಕೆ ಸುಮಾರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಆದರೂ ವ್ಯೂವ್ಸ್ ಕಮ್ಮಿ ಇದೆ. ಸೊ ವ್ಯೂವ್ಸ್ ಕಮ್ಮಿ ಆದರೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಈ ಚಾನಲ್ ನನಗೆ ತುಂಬಾ ಪಾಸಿಟಿವ್ ವೈಬ್ಸ್ನ ಕೊಟ್ಟಿದೆ. ನಾನಿನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಪಾಸಿಟಿವ್ ವೈಬ್ನ ತಂದು ಕೊಡ್ತಾ ಇದೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗಾಗಿ ಈ ಚಾನಲ್ನ ನಾನು ಬಿಡಬಾರ್ದು, ನಾನು ಏನಾದರೂ ಪ್ರಯತ್ನ ಮಾಡಿ ಈ ಚಾನಲ್ನ ಗ್ರೋತ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಚಾನಲ್ನ ಆದಷ್ಟು ನಾನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ಹಾಗೆ ಇವತ್ತು ಯಾಕೆ ಚಾನಲ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಕೇಳೋದಾದರೆ, ಸೊ ಇವತ್ತು ನನ್ನ ಚಾನಲಲ್ಲಿ 500 ಅಂದರೆ 580 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ 580 ಜನ ಸಬ್ಸ್ಕ್ರೈಬರ್ ನಿಜವಾಗ್ಲೂ ಅದು ಕಾಮನ್ ವಿಷಯ ಅಂತಲೇ ಅಲ್ಲ. ನಾನು 2-3 ಚಾನಲಲ್ಲಿ ತುಂಬಾ ನಾನು ಸಫರ್ ಮಾಡಿದ್ದೀನಿ ಈ ಒಂದು ಸಬ್ಸ್ಕ್ರೈಬರ್ನ ನಾನು ಪಡೆಯೋದಕ್ಕೆ. ಸೊ ನನ್ನ 3 ಚಾನಲ್ ಡಿಲೀಟ್ ಆಗಿತ್ತಲ್ಲ, ಸೊ ಅದರಲ್ಲಿ ಇಷ್ಟು ಸಬ್ಸ್ಕ್ರೈಬರ್ ನನಗೆ ಯಾವ ಚಾನಲಲ್ಲೂ ಬಂದಿರಲಿಲ್ಲ. ಒಂದರಲ್ಲಿ 100-200 ಮ್ಯಾಕ್ಸಿಮಮ್ ಅಂದರೆ 300 ಸಬ್ಸ್ಕ್ರೈಬರ್ ದಾಟಿರ್ಬೋದು ಅಷ್ಟೇ. ಸೊ ಇದರಲ್ಲಿ ಒಂದು 580 ಸಬ್ಸ್ಕ್ರೈಬರ್. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಏನಂದರೆ ನಾವು ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಅಂದಾಗ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಅಂತ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ. ಸೊ ಹಾಗಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಈ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇಲ್ಲಿ ನಾನು ಅಂದರೆ ಬೆಳಗ್ಗೆ ಟೊಮೊಟೊ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಫಸ್ಟಿಗೆ ಬಿಸಿ ನೀರನ್ನ ಕಾಯಿಸ್ಕೊಂಡೆ. ಸೊ ಬಿಸಿ ನೀರು ಮತ್ತು ಹಾಲು, ಟೀ ಎಲ್ಲ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹೀಗೆ ಟೊಮೊಟೊ ಗೊಜ್ಜಿಗೆ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನೇನು ರೆಸಿಪಿ ತೋರಿಸ್ತಾ ಇಲ್ಲ, ಯಾಕೆಂದರೆ ಟೊಮೊಟೊ ಗೊಜ್ಜು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಸೊ ಹಾಗೆ ಟೊಮೊಟೊ ಗೊಜ್ಜು ನನ್ನ ಪರ್ಸ್ನಲ್ ಫೇವ್ರೆಟು ಟೊಮೊಟೊ ಗೊಜ್ಜು ಮತ್ತು ರೈಸು. ಸೊ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಬಾಲ್ಯದ ನೆನಪಲ್ಲಿ ನನ್ನ ಬಾಲ್ಯದಲ್ಲಿ ನಾನು ತಿಂದಿರೋಂಥ ತುಂಬ ಫೇವ್ರೆಟ್ ಫುಡ್ ಅಂದರೆ ಸೊ ಟೊಮೊಟೊ ಗೊಜ್ಜು, ಅನ್ನ. ಸೊ ಯಾಕಂದರೆ ಆವಾಗ ಈ ನಾನ್ ವೆಜ್ ಎಲ್ಲ ತುಂಬ ಕಮ್ಮಿ ಮಾಡ್ತಾ ಇದ್ದಿದ್ದು ನಾವು ತುಂಬ ಚಿಕ್ಕ ವಯಸ್ಸಲ್ಲಿ. ಸೊ ನಮಗೆ ವೆಜ್ ಅಂದರೆ ತುಂಬ ಇಷ್ಟ. ಸೊ ಈಗಲೂ ಅಷ್ಟೇ ನಾನ್ ವೆಜ್ ತಿಂತೀವಿ. ಸೊ ತಿಂದರೂ ಕೂಡ ನಾನ್ ವೆಜ್ಜಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನನಗೆ ಆಲ್ಮೋಸ್ಟು ವೆಜ್ಜಲ್ಲಿ ಇಷ್ಟ ಆಗುತ್ತೆ. ಹಾಗಾಗಿ ಸೊ ನಾನು ಬಾಲ್ಯದಲ್ಲಿ ತುಂಬ ಜಾಸ್ತಿ ತಿಂದಿರೋವಂಥದ್ದು ಟೊಮೊಟೊ ಗೊಜ್ಜು ಮತ್ತು ಅನ್ನ. ಸೊ ಅದು ನನಗೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಟೊಮೊಟೊ ಗೊಜ್ಜು ಜೊತೆ ಸೊ
ರೇಷನಲ್ಲಿ ಕೊಡ್ತಾರಲ್ವ ಅಕ್ಕಿ, ಡಿಪೋ ಅಕ್ಕಿ, ಸೊ ಅದರ ರೈಸ್ ಮಾಡ್ಕೊಂಡು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಒಂದು ಬಾಲ್ಯದ ನೆನಪು ನಮಗೆ. ನಾನು ಟೊಮೊಟೊ ಗೊಜ್ಜು ಮಾಡೋವಾಗೆಲ್ಲ ನಾನು ಆಲ್ಮೋಸ್ಟು ಡಿಪೋ ರೈಸನ್ನೇ ಹಾಕ್ತೀನಿ. ಬಟ್ ಇವಾಗ ನಾನು ಕೆಲಸಕ್ಕೆ ಊಟ ತೊಗೊಂಡೋಗೋದ್ರಿಂದ ಸೊ ಅಂಗಡಿ ಅಕ್ಕಿನೇ ಹಾಕಿದ್ದೀನಿ. ಸೊ ಏಕೆಂದರೆ ನಾವು ತಿಂತೀವಿ ಅಂಥೇಳಿ ಹೊರಗಡೆನೂ ಅದೇ ತೊಗೊಂಡೋಗೋಕ್ಕಾಗಲ್ಲ. ಏಕೆಂದರೆ ನಾವು ಇವಾಗಿನ ಒಂದು ಜನ್ರೇಷನ್ಗೆ ನಾವು ಬದಲಾಗಲೇಬೇಕಾಗತ್ತಲ್ವ. ಸೊ ಹಾಗಾಗಿ ಇವಾಗ ಎಲ್ಲ ಒಗ್ಗರಣೆ ಹಾಕಿ ಇಟ್ಬಿಟ್ಟು ಸ್ವಲ್ಪ ಬಂದು ಬಿಸಿ ನೀರು ಕುಡ್ಕೊಂಡು, ಹಾಗೆ ಸ್ವಲ್ಪ ಟೀನೂ ಮಾಡ್ಕೊಂಡಿದ್ದೆ. ಸೊ ಬಿಸಿ ನೀರು, ಟೀ ಕುಡಿಯೋಕ್ಕಿಂತ ಮುಂಚೆ ಒಂದು ಚೊಂಬಷ್ಟು ನೀರು, ಬಿಸಿ ನೀರನ್ನು ಕುಡಿಬೇಕಾಗತ್ತೆ. ಏಕೆಂದರೆ ಖಾಲಿ ಹೊಟ್ಟೆನಲ್ಲಿ ನಾವು ಟೀ ಕಾಫಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗೆಯೇ ಅಂದರೆ ಬೇಗ ಹೊಟ್ಟೆ ಹಸಿವು ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೀ ಕಾಫಿ ಕುಡಿದ್ರೆ ಹೊಟ್ಟೆ ಹಸಿವು ಕಮ್ಮಿ ಆಗುತ್ತೆ, ಮತ್ತು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಬೆಳಿಗ್ಗೆನೇ ಚಳಿ ಇರೋದ್ರಿಂದ, ವೆದರ್ ತಂಪಾಗಿ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಚಳಿ ಆಗುತ್ತೆ. ಸೊ ಹಾಗಾಗಿ ನಾವು ಟೀ ಕುಡಿಯೋದು ಅದೊಂದು ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಸೊ ಈಗಂತೂ ಟೀ ಕಾಫಿ ಎಲ್ಲ ಕಮ್ಮಿ ಮಾಡಿದ್ದೀನಿ, ಏಕೆಂದರೆ ಕಂಪ್ನಿನಲ್ಲೂ ಕೂಡ ಟೀ ಕಾಫಿ ಇರುತ್ತೆ. ಸೊ ಡೈಲಿ 2 ಟೈಮ್ಸ್ ಟೀ ಕಾಫಿ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅಲ್ಲೂ ಕುಡಿಯೋದ್ರಿಂದ ಮನೇಲಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾವಾಗಲಾದರೂ ಬೆಳಗ್ಗೆ ಫ್ರೆಶ್ ಮೈಂಡ್ ಇಲ್ಲ ಅಂದಾಗ ಮಾತ್ರ ನಾನು ಟೀ ಕಾಫಿನ ಕುಡಿತೀನಿ. ಸೊ ಹಾಗೆ ಸ್ನೇಹಿತರೆ, ಸೊ ಈ ವಿಡಿಯೋದಲ್ಲಿ ನನಗೆ ನನ್ನ ಖುಷಿ ಏನಿದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಈ ಖುಷಿ ಏನಿದೆ ಸೊ ಅದೆಲ್ಲ ನೀವೆಲ್ಲ ಕೊಟ್ಟಿರೋವಂಥ ಒಂದು ಕಾಣಿಕೆ ಅಂತಲೇ ತಿಳ್ಕೊತೀನಿ. ಏಕೆಂದರೆ ನೀವೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಸೊ 500 ಸಬ್ಸ್ಕ್ರೈಬರ್ ಆಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ರಿಗೂ ಕೂಡ. ಹೀಗೆ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ಹಾಗಿದ್ರೆ ಬರಲಾ? ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.